ಎಲ್ಲ ರೊಮ್ಯಾನ್ಸ್ ನಡೀತಿದೆ. ಆ ಥರ ಜಂಪ್ ಮಾಡ್ಕೊಂಡ್ಬಿಡ್ತೀವಿ ಅಷ್ಟೇ. ಇಲ್ಲಿ ಮಳ್ಕೊಂತಿದ್ರೆ ಇಬ್ಬರು ಪೈಲಟ್ಸ್, ಇಬ್ಬರು ಪ್ಯಾಸೆಂಜರ್ಸ್ ಹಿಂದೆ. ಅಯ್ಯೋ, haunting me so I can't sleep. I was in the dark against it all, but made it through the day. Cause esa morena linda. ಭೀಮ್ ಬುಷ್ ರಿತಾಲ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ. ಲಾಸ್ಟ್ ಮೆಟ್ರೋ ಸ್ಟೇಷನ್ ಬಂದ್ಬಿಟ್ಟು ರೆಡ್ ಲೈನು. ಬೊಟಾನಿಕಲ್ ಗಾರ್ಡನ್ ಇಂದ ಇಲ್ಲಿ ಬರೋದಕ್ಕೆ ಟೋಟಲ್ 3 ಮೆಟ್ರೋನ ಕ್ರಾಸ್ ಮಾಡಿ ಇಲ್ಲಿ ಬಂದಿದ್ದೀವಿ. ಈಗ ನಾವು ಹೋಗ್ತಿರೋ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ನೀವೇ ನೋಡಿ ನಾನು ಹೇಳೋದಕ್ಕಿಂತ. ಮೆಟ್ರೋ ಸ್ಟೇಷನ್ ಇಳಿದ್ವಲ್ಲ, ಮೆಟ್ರೋ ಸ್ಟೇಷನ್ ಇಂದ ಕರೆಕ್ಟಾಗಿ ಅಂತ ಹೇಳಿದ್ರೆ 900 ಮೀಟರ್ಸ್ ಇರ್ತದೆ. ಬೈ ವಾಕ್ ಬರ್ಬೋದು. ಅಫಿಷಿಯಲ್ ವೆಬ್ಸೈಟಲ್ಲಿ ಬಂದ್ಬಿಟ್ಟು 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತಿದೆ. ಈಗ ಟೈಮ್ ಒಂದು 12 ಗಂಟೆ ಆಗ್ತಾ ಬರ್ತಿದೆ. ಈ ಕಡೆ ಅಡ್ವೆಂಚರ್ ಆಫ್ ಐಸ್ಲ್ಯಾಂಡ್ದು ಮೇನ್ ಗೇಟ್ ಎಂಟ್ರಿ. ನೀವು ಇಲ್ಲಿ ನೋಡ್ಕೊಂಡ್ರೆ ಇಲ್ಲಿ ನೋಡಿ ಒಂದೊಂದು ಗಿಡಕ್ಕೆ ಕಮರ್ಷಿಯಲ್ ಬೋರ್ಡ್ಸ್ ಹಾಕವ್ರೆ. ಒಳಗಡೆ ಏನೇನು ಇರ್ತದೆ ಗೇಮ್ಸು, ಒಳಗಡೆ ರೆಸ್ಟೋರೆಂಟ್ ಇರ್ತದೆ. ರೆಸ್ಟೋರೆಂಟಲ್ಲಿ ಫುಡ್ಡು ಯಾವ ಪ್ರೈಸ್ ಸಮೇತ ಹಾಕಿದ್ದಾರೆ. ಇಲ್ಲಿ ನೋಡಿ ಇಷ್ಟು ಬೆಳಗ್ಗೆನೆ ಅಲ್ಲಿ ನೋಡಿ ಪಾರ್ಕಿಂಗಲ್ಲಿ ಕಾರ್ಸಲ್ಲಿ ಈ ಸೈಡೆಲ್ಲ ಲೆಫ್ಟ್ ಸೈಡೆಲ್ಲ ಕಾರುಗಳೆಲ್ಲ ತುಂಬ್ಕೊಂಡು ರೈಟ್ ಸೈಡ್ ನೋಡ್ಕೊಂಡ್ರೆ ಇಲ್ಲಿ ನೋಡಿ 2 ವೀಲರ್ಸು 4 ವೀಲರ್ಸು ಎಲ್ಲ. ನಮಸ್ತೆ ಅವ್ರನ್ನ ವೆಲ್ಕಮ್ ಬ್ಯಾಕ್ ಟು ದ ರೆಡ್ ರಮೇಶ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎವರ್ ಡೂಯಿಂಗ್ ಅಬ್ಸಲ್ಯೂಟ್ಲಿ ಗ್ರೇಟ್. ಇವತ್ತು ಅಡ್ವೆಂಚರ್ ಆಫ್ ಐಸ್ಲ್ಯಾಂಡ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ. ನಾನು ಪ್ಲಸ್ ಗೆಳೆಯ ವಿಷ್ಣು ಮೇನ್ ಅಡ್ವೆಂಚರ್ ಆಫ್ ಐಸ್ಲ್ಯಾಂಡ್ ಗೇಟ್ ಹತ್ರ ನಿಂತಿದ್ದೀವಿ. ಇಲ್ಲಿಂದ ಎಂಟ್ರಿ ಕೊಡ್ತೀವಿ ಒಳಗಡೆಗೆ. ಒಳಗಡೆ ಕೊಟ್ಟಿದ ತಕ್ಷಣ ಸೆಕ್ಯೂರಿಟಿ ಗಾರ್ಡು ನಮ್ಮ ಬ್ಯಾಗೆಲ್ಲ ಚೆಕ್ ಮಾಡ್ತಾರೆ ಒಳಗಡೆ ಏನಿದೆ ಅಂತ ಹೇಳ್ಬಿಟ್ಟು. ನೀವು ಸ್ಟ್ರೈಟ್ ಬಂದಿದ ತಕ್ಷಣ ತುಂಬ ಶಾಪಿಂಗ್ ಮಾಲ್ಸ್ ಇರ್ತವೆ. ಲೆಫ್ಟ್ ತಗೊಂಡ್ರೆ ನೋಡಿದ್ರಲ್ಲ ಟಿಕೆಟ್ ಕೌಂಟರ್ ಸಿಗುತ್ತೆ. ಇದು ಬಂದು ಆಫ್ಲೈನು. ನಾವು ಆನ್ಲೈನಲ್ಲಿ ಸರ್ಚ್ ಮಾಡಿದ್ವಿ, ಅಲ್ಲೂ ಬಂದು ನಿಮಗೆ 500 ಇದೆ, ಬಟ್ ಇಲ್ಲಿಗೆ ಬಂದರೂ 500 ಇದೆ. ಇಲ್ಲಿ ನೋಡಿ ಟಿಕೆಟ್ಸು ಪರ್ ಹೆಡ್ ಬಂದು 500 ಇದೆ. ಪ್ಲಸ್ ಈ ಪಿಂಕ್ ಕಲರ್ ಇದೆಲ್ಲ ಇದು ಬಂದು ಬ್ಯಾಂಡ್ ಕೈಗೆ ಸುತ್ಕೊಳ್ಳೋದು. ಈಗ ಒಳಗಡೆ ಹೋಗ್ತಿದ್ದೀವಿ. ಇಲ್ಲಿ ಗೇಮ್ಸ್ ಏನೇನು ಪ್ಲೇ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಿಮ್ಗೆ ಡಿಸ್ಪ್ಲೇ ಮಾಡ್ತೀನಿ ನೋಡಿ. ಅಷ್ಟು ಗೇಮ್ಸ್ ಈ 500ಗೆ ನಾವು ಆಡ್ಬೋದು. ಒಂದು ಸಣ್ಣ ಲೇಕ್ ಥರ ಕಾಣುತ್ತೆ, ಅಲ್ಲಿ ಬೋಟಿಂಗೂ ಇದೆ. ಇದುವರೆಗೂ ನಮ್ಮದು ಫೋಟೋಶೂಟ್ ಅಲ್ಲಿತ್ತು. ಈ ಫೋಟೋಸ್ ನೋಡ್ಬೇಕಂತ ಹೇಳಿದ್ರೆ ಮರಿದಿರಾ ನಿಮ್ಮ ರೈಡರ್ ರಮೇಶ್ ಕುಮಾರ್ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ, ಇನ್ಸ್ಟೆಂಟ್ ಅಪ್ಡೇಟ್ ಸಿಗುತ್ತೆ. ಸೆಕ್ಯೂರಿಟಿ ಏನಾದರೂ ಹೋಗ್ಬಿಟ್ಟು ನಾವು ಟಿಕೆಟ್ ತೋರಿಸಿದ ತಕ್ಷಣ ಇಲ್ಲಿ ನೋಡಿ ಟಿಕೆಟ್ ಅರ್ಧ ಬಿಟ್ಟು ನಮಗೆ ವಾಪಸ್ ಕೊಡ್ತಾರೆ. ಇಲ್ಲ ಆ ಪಿಂಕ್ ಕಲರ್ ಬ್ಯಾಂಡ್ ಈ ಥರ ಕೈಗೆ ಸುತ್ತಾರೆ. ಇದು ಪೇಪರ್ ಅಂತೂ ಅಲ್ಲ, ಕ್ಲಾತ್ ಇದು. ಮತ್ತು ಬ್ಯಾಗ್ ಚೆಕ್ ಮಾಡ್ತಾರೆ, ಬ್ಯಾಗ್ ಒಳಗಡೆ ಏನೇನಿದೆ ಅಂತ ಹೇಳ್ಬಿಟ್ಟು. ತಿಂಡಿ ಎತ್ಕೊಂಡ್ ಬರ್ಬೋದು, ಅಲೋಡ್ ಇದೆ. ಪವರ್ ಬ್ಯಾಂಕು ಇನ್ನೇನಾದರೂ ಬೇಕಾದರೆ ಎತ್ಕೊಂಡ್ಬರ್ಬೋದು, ಏನೂ ರಿಸ್ಟ್ರಿಕ್ಷನ್ಸ್ ಇಲ್ಲ. ಅಲ್ಲಿಂದ ಎಂಟ್ರಿ ಕೊಟ್ಟಿದ ತಕ್ಷಣ ಇರ್ತದೆ ಇಲ್ಲೊಂದು ಅಲ್ಲೊಂದು ಕುದುರೆ ಇರ್ತದೆ. ಇಲ್ಲಂತೂ ಒಂದು ರೇಂಜಿಗೆ ಫೋಟೋಶೂಟ್ ಮಾಡ್ಕೋಬೋದು. ಪಕ್ಕದಲ್ಲೆಲ್ಲ ನೀರು ಇರ್ತದೆ. ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ಐಫಿಲ್ ಟವರ್ ಇರ್ತದೆ. ಸೊ ಈ ಸೈಡ್ ನೋಡಿದ್ರೆ ಒಂದು ಏರ್ಪ್ಲೇನ್ ಇದೆ. ಇಲ್ಲಿ ಫೋಟೋಶೂಟ್ ಚೆನ್ನಾಗಿ ಮಾಡ್ಕೋಬೋದು. ಈಗ ಟೈಮ್ 1 ಗಂಟೆ ಆಗ್ತಾ ಬರ್ತಿದೆ. ನಾವಿನ್ನ ಇಲ್ಲೇ ಫೋಟೋಶೂಟ್ಗಳ ಹತ್ರನೇ ಇದ್ದೀವಿ. ಗೇಮ್ಸ್ ಹತ್ರ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇಷ್ಟೊತ್ತು ಗೇಮ್ಸ್ ಕಂಪ್ಲೀಟ್ ಮಾಡಿಕೊಂಡು ವಾಟರ್ ಗೇಮ್ಸ್ಗೆ ಹೋಗಬೇಕಿತ್ತು, ಬಟ್ ಇನ್ನು ಗೇಮ್ಸ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಹಿಂದೆ ನೋಡ್ತಿದ್ದೀರಲ್ಲ ರೊಟೇಟ್ ಆಗ್ತಿದೆ ಅಲ್ಲ, ಇನ್ನು ಇಲ್ಲಿಂದ ಗೇಮ್ಸ್ ಸ್ಟಾರ್ಟ್. ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಗೇಮ್ಸ್ ಇದೆಲ್ಲ ಆಲ್ರೆಡಿ ಒಂದು ಗೇಮ್ನ ಎಷ್ಟು ಸತಿ ಬೇಕಾದ್ರೂ ಆಡ್ಬೋದು. ಟಿಕೆಟ್ ಬೈ ಮಾಡಿರ್ತೀರಲ್ಲ, ಇನ್ನು ಟೈಮು ಎಕ್ಸಿಟ್ ಟೈಮ್ ಮಾತ್ರ ಕೌಂಟ್ ಮಾಡ್ತಾರೆ. ಆ ಗೇಮ್ನ ನೀವು ರಿಪೀಟ್ ಎಷ್ಟು ಸತಿ ಬೇಕಾದ್ರೂ ಆಡ್ಕೋಬೋದು. ನೋಡಿ ಯಾರೋ ಪಾಪ ಬ್ಯಾಚುಲರು ಒಂದೇ ಒಂದು ಸೀಟ್ ಇದೆ, ಎಲ್ಲ ಕಪಲ್ ಸೀಟ್ಸ್ ಇದೆ. ಇಲ್ಲೊಂದಿದೆ ಸಿಂಗಲ್ ಆಗಿ, ಅಲ್ಲೊಂದಿದೆ ಸಿಂಗಲ್ ಆಗಿ. ಪಾಪ ಕಂಪನಿ ಕೊಡೋರು ಯಾರು ಇರಲ್ಲ ಅವ್ರಿಗೆ. ನಾನು ವಿಷ್ಣು ಇಬ್ಬರು ಒಂದು ಶೇರ್ ಸಿಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ವಿ. ಸಿಂಗಲ್ ಸಿಕ್ತು, ಬಟ್ ಸಿಂಗಲ್ ಸಿಕ್ಕಿದ್ರೆ ಅಷ್ಟೊಂದು ಮಜಾ ಇರಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ಸಿಗೋ ಹತ್ರ ವೆಯ್ಟ್ ಮಾಡ್ತಿದ್ದೀವಿ. 2 ಖಾಲಿ ಆಗಿದ ತಕ್ಷಣ ಹೋಗ್ಬಿಟ್ಟು ಈ ಗೇಮ್ ಮುಗಿಸ್ಕೊಂಡು ನೆಕ್ಸ್ಟ್ ಅಡ್ವೆಂಚರ್ ಗೇಮ್ಗೆ ಹೋಗ್ತೀವಿ. ಇಬ್ಬರಿಗೂ ಪಕ್ಕದಲ್ಲಿರೋ ಸೀಟ್ ಸಿಕ್ತು. ಸೇಫ್ಟಿ ಪ್ರೊಡಕ್ಷನ್ ನೋಡಿ, ಇಲ್ಲಿ ಕಮ್ಮಿ ಮಧ್ಯದಲ್ಲಿ ಚೈನು, ಅದು ಸೇಫ್ಟಿ ಪ್ರೊಡಕ್ಷನ್. ಇಲ್ಲಿ ಮುಂದಕ್ಕೆ ಹೋಗ್ತಿಲ್ಲ, ಹಿಂದಕ್ಕೆ ಹೋಗ್ತಿದೆ. ಕವರ್ ಮಾಡೋಣ. ಬಟ್ ಸೇಫ್ಟಿ ಪ್ರೊಡಕ್ಷನ್ ಜಾಸ್ತಿ ಇದೆ ಅಲ್ಲ, ಭಯ ಸ್ವಲ್ಪ ಕಮ್ಮಿ ಆಗ್ತಿದೆ.
ಕಡೆ ಎಲ್ಲ ರೊಮ್ಯಾನ್ಸ್ ನಡೀತಿದೆ. ಒಂದ್ಸತಿ ಹಿಂಗ್ ನೋಡಿ, ನೋಡ್ತಿದ್ದೀರಲ್ಲ, ಸೂಪರ್ ಇದೆ. ಇಬ್ರು ಪ್ಲೇಸಸ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀವಿ. ಲಾಸ್ಟ್ ನಲ್ಲಿ ವಿಷ್ಣು ಕೂತಾನೆ, ಇಲ್ಲಿ ನಾನು ಕೂತಿದ್ದೀನಿ. ಸೊ ಅಲ್ಲಾದ್ರೆ ಆ ಥ್ರಿಲ್ಲೇ ಡಿಫ್ರೆಂಟ್ ಆಗಿರ್ತದೆ. ಆ ಲಾಸ್ಟ್ ಕಾರ್ನರ್ ಇರ್ತದಲ್ಲ, ಲಾಸ್ಟ್ ಗಂಟೆಗೆ ಮೇಲ್ಗಡೆ ಎತ್ಕೊಂಡು ಹೋಗುತ್ತೆ. ನೆಕ್ಸ್ಟ್ ಗೇಮ್ಗೆ ಹೊರಡ್ತಿದ್ವಿ. ನೆಕ್ಸ್ಟ್ ಗೇಮ್ ಆಡ್ತಿರೋದು ಯಾವುದು ಅಂತ ಹೇಳಿದ್ರೆ ಅದಿದೆಲ್ಲ, ಬಟ್ ತುಂಬ ಚಿಕ್ಕದಾಗಿದೆ. ಆದರೂ ಪರವಾಗಿಲ್ಲ, ಎಂಜಾಯ್ ಮಾಡೋಣ. ಆ ಥರ ಜಂಪ್ ಮಾಡ್ಕೊಂಡ್ಬಿಡ್ತೀವಿ ಅಷ್ಟೇ, ಯಾಕಂದರೆ ಕ್ರೌಡ್ ತುಂಬ ಕಮ್ಮಿ ಇದೆ. ನೀವು ಹೆಂಗೆ ಬಂದರೂ ನಡೀತದೆ ಇಲ್ಲಿ. छोड़ 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 मारी बैठ रहा मारी बैठा निकालो भाई, अब निकालो. ಇಲ್ಲಿ ನೋಡಿ ಹುಡುಗಿರು, निकाल दो निकाल दो निकाल दो निकाल दो यार. ವಿಷ್ಣು ಹೆಂಗಿತ್ತು? ಸೆಕೆಂಡ್ ಟೈಮು ಸೇಮ್ ಗೇಮ್ ಅಪ್ಲೈ ಮಾಡ್ತಿದ್ದೀವಿ. ಫೋನ್ ಗಟ್ಟಿಗೆ ಇಟ್ಕೋಬೇಕು, ಇಲ್ಲಾಂದ್ರೆ ಆರ್ಬಿಡ್ತದೆ. ಮೇಲೆ ಹತ್ತಿದೆ. ಫಸ್ಟ್ ಇವ್ರ ಎಕ್ಸ್ಪ್ರೆಷನ್ ಕವರ್ ಮಾಡೋಣ. ಜೀವ ಇದೆಲ್ಲ ಆ ಥರ ಮೇಲೆ ಕೆತ್ತಿ ಎಳೋದು ಬಿಟ್ಟಂಗಿರ್ತದೆ. ಇಲ್ಲಿ ನೋಡಿ, ಹಾಂ ಓಪನ್ ಆಯಿತು. ಸೆಕೆಂಡ್ ಟೈಮ್ ಮುಗೀತು. 2 ಗೇಮ್ನು 2 ಸತಿ ಆಡಿದ್ದೀವಿ. ಎಕ್ಸ್ಪ್ರೆಷನ್ needs help, 3742 West Martin Luther King Boulevard. Citizen reports officer needs help, 3742 West Martin Luther King Boulevard. Code 3 incident 3142.
ಆಡ್ತಾ ಇದ್ದೀವಿ. ಸೊ ಆ ಥರ ರೋಪ್ ಕಟ್ಟಿರ್ತಾರೆ, ಅದನ್ನ ಇಟ್ಕೊಂಡು ಆ ವಾಲ್ನ ಹತ್ತೋದು. ಸೊ ನಾನು ಚಪ್ಪಲ್ ಹಾಕ್ಕೊಂಡಿದ್ನಲ್ಲ, ಈಗ ಚಪ್ಪಲಿಂದ ವಿಷ್ಣು ಶೂ ಇಸ್ಕೊತಾ ಇದ್ದೀನಿ. ನೋಡಿ, ನಮ್ಮದು ಡೆಕತ್ಲಾನ್ ಚಪ್ಪಲಲ್ಲಿ ಬಿಟ್ಬಿಟ್ಟು ವಿಷ್ಣು ಶೂನ ಹಾಕ್ಕೊಂಡು ಈಗ ಲೆಟ್ಸ್ ಅಡ್ವೆಂಚರ್. ಟ್ರೈ ಮಾಡಿ ಇನ್ನೊಂದು ಬಾರಿ. ಅಡ್ವೆಂಚರ್ ವಾಲ್ ಹತ್ತಿದಾಗಿಂದ ಫುಲ್ ಶೋಲ್ಡರ್ಸ್ ಇದೆಲ್ಲ ಒಂದು ರೇಂಜಿಗೆ ಪೈನ್ ಆಗ್ತಿದೆ. ಈಗ ಫೈನಲೇ ಬಂದ್ಬಿಟ್ಟು ನೋಡಿ, ಚಿಕ್ಕದು ಟಾಯ್ದೊಂದು ಗೇಮ್ ಇದ್ರೆ ಅದರಲ್ಲಿ ಕೂತಿದ್ದೀವಿ ನಾನು ವಿಷ್ಣು. ಶೋಲ್ಡರ್ಸ್ ಹತ್ರ ನನಗಂತೂ ಸಖತ್ ಪೇನ್ ಆಗ್ತಿದೆ. ಗ್ರೈಂಡ್ರಲ್ಲಿ ಹಾಕಿ ತಿರ್ಗಿಸ್ದಂಗಿದೆ ನೋಡಿ, ಕಮ್ಮಿ ಇದೆ ಇಲ್ಲಿ ಆರು ಹೋಗ್ತೀರ ಹೊರಗಡೆಗೆ. ಆ ಗೇಮ್ಸ್ ಆಡಿದ್ದೀವಲ್ಲ, ಆ ಗೇಮ್ಸ್ ಬಂದರೆ ಈ ಗೇಮ್ಸು ಆರಾಮಾಗಿ ಕೂತಿದ್ದೆ ಚಿಲ್ಲಾಗಿ. ಇದರಲ್ಲಿ ನಾವು ಹತ್ತಿದ್ದೀವಿ. ಇದು ಈ ಲಾಸ್ಟ್ ಕಾರ್ನರಲ್ಲಿ ಕೂತಿದ್ದೀವಿ ನಾವು. ಚಿಕ್ಕದದು ಚಿಕ್ಕ ಹುಡುಗಿರೋದು ಅಲ್ಲಿ ನೋಡಿ, ಜನರಲ್ ಆಕ್ಸೆಸ್ ಅಂತ ಇರ್ತದಲ್ಲ, ಅಲ್ಲಿಗೆಲ್ಲ ಹೋಗ್ಬಿಟ್ಟು ನಾವು ಗೇಮ್ ಆಡ್ಬೋದು. ಭಯ ಪಡುವ ಅಡ್ವೆಂಚರಸ್ ಗೇಮ್ಸ್ ಇರ್ತಾವಲ್ಲ, ಅದೆಲ್ಲ ವರ್ಕ್ ಆಗ್ತಿಲ್ಲ. ಅಲ್ಲಿ ನೋಡ್ತಿದ್ರಲ್ಲ, ಚಾಟಿಂಗ್ ಮಾಡ್ಕೊಂತ ಬ್ರೌಸಿಂಗ್ ಮಾಡ್ತಾ ಕೂತವ್ರೆ. ಅಷ್ಟು ಸ್ಲೋ ತಿರುಗುತ್ತಿದೆ ಇಲ್ಲಿ ನೋಡಿ, ಅಷ್ಟೇ ಸ್ಪೀಡು. ಈ ಸ್ಲಿಪ್ಪಿಂಗ್ ಗೇಮ್ಗೆ ನಾವು ಬಂದಿದ್ದೀವಿ. ಇದ್ದಕ್ಕಿದ್ದಂಗೆ ಏನು ನಾವು ಬರೋಷ್ಟೆಲ್ಲ ಒಂದು ಸ್ವಲ್ಪ ಸ್ಪೀಡ್ ಸ್ಟಾರ್ಟ್ ಆಗಿದೆ. ಇದಕ್ಕೆ ಮುಂಚೆ ನೋಡಬೇಕಾಗಿತ್ತು. ತುಂಬ
ತುಂಬ ಚಿಕ್ಕದಾಗಿ ಸಣ್ಣಗೆ ಹೋಗ್ತಾ ಇತ್ತು. ಈಗ ಒಂದು ಸ್ವಲ್ಪ ಸ್ಪೀಡ್ ಹೋಗ್ತಾ ಇದ್ದಂಗಿದೆ. ಬಟ್ ನಮ್ಗೆ ಇನ್ನೂ ಸ್ಪೀಡ್ ಬೇಕು. ಮಚ್ ಮೋರ್ ಸ್ಪೀಡ್ ವಿ ನೀಡ್. ಆ ಗೇಮ್ ಇದೆ ಅಲ್ಲ, ಆ ಗೇಮ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಆ ಗೇಮ್ ಇದ್ದಿದ್ರೆ ಸೂಪರ್ ಆಗಿರ್ತಿತ್ತು. ಬಟ್ ಆ ಗೇಮ್ ನಿಲ್ಲಿಸ್ಬಿಟ್ಟಿದ್ದಾರೆ. ಬಟ್ ಏನಿದೆ ಅಷ್ಟೊಂದೇನು ಚೆನ್ನಾಗಿಲ್ಲ. ವೇಸ್ಟ್ ಆಫ್ ಟೈಮು. ಎಷ್ಟು ಹೇಗಿತ್ತು ಈ ಗೇಮು? ಆ್ಯಾವ್ರೇಜ್. ನಿದ್ದೆ ಹೋಗಿ ಎದ್ದಿದ್ದು ಈ ಕಡೆ. ತುಂಬ ಜನ ಆದರೆ ಮೊಬೈಲ್ ಬಂದ್ಬಿಟ್ಟು ಚಾಟಿಂಗ್ ಮಾಡ್ಕೊತವ್ರೆ, ಮಳಿಕೊಂಡು ಗೇಮ್ ಆಡ್ತವ್ರೆ. There's a lot of colors, I don't know where to go. ನೋಡಿ ಮಲ್ಕೊಂಡು ವಿಷ್ಣುಗೆ ಇಲ್ಲಿ ಮಲ್ಕೊಂತಿದ್ರೆ ವಿಷ್ಣುಗೆ ಏನೋ ಅನಿಸ್ತಿದೆ ಅಂತೆ. ಐಲ್ಯಾಂಡ್ ನೆನಪಾಗ್ತಿದ್ದೆ ವಿಷ್ಣು. ಬಟ್ ಇದು ನನಗೆ ತುಂಬ ಚಿಕ್ಕದಾಯಿತು. ವಿಷ್ಣು ಸರ್ Only feeling blue. The dreams are not the same for me. Standing by the shore while you're on the open sea. Cannot take this anymore. ಏರ್ಪ್ಲೇನ್ ಗೇಮ್ ಇದೆಲ್ಲ ಅದ್ರಲ್ಲಿ ಹತ್ತಿದ್ದೀವಿ ನಾನು ವಿಷ್ಣು. ಅದಕ್ಕಂತ ಟ್ರೈ ಮಾಡಿದೆ. ಬಟ್ ಇಬ್ಬರು ಕಪಲ್ಸ್ ಕೂತವ್ರೆ, ಎಂಜಾಯ್ ಮಾಡಲಿ. ನಾವು ಅದರಿಂದ ಕೂತಿದ್ದೀವಿ. ನಾವು ವರಿ ಇಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡೋಣ. ಇಬ್ಬರು ಪೈಲಟ್ಸ್, ಇಬ್ಬರು ಪ್ಯಾಸೆಂಜರ್ಸ್ ಹಿಂದೆ ಫ್ಲೈಟಲ್ಲಿ ಹೋಗ್ತಿದ್ದೀವಿ. ಕಂಪನಿ ಸ್ವಿಚ್ಲು ನಾವು ಆದ್ಮೇಲೆ ಓಪನ್ ಐತಿ ಎಗಿರೋ ಇದ್ರು ಅಲ್ಲಾಡ್ತೀನವ. There are a lot of choices waiting to be made. Too many choices making me afraid. ಇನ್ನೇನು ವಾಟರ್ ಗೇಮ್ಸ್ ಆಡೋಣ ಅಂತ ಹೋಗ್ತಿದ್ವಿ. ಅಷ್ಟರಲ್ಲಿ ಮಳೆ ಶುರು ಹಚ್ಕೊಂತು. ಇಲ್ಲಿ ನೋಡ್ತಿದ್ದಲ್ಲ ಶರ್ಟ್ ಮೇಲೆಲ್ಲ ಮಳೆ ಬರ್ತಿದೆ. ನೆಕ್ಸ್ಟ್ ಗೇಮ್ ನೋಡಿ, ಬೋಟ್ ಗೇಮ್. ಬೋಟ್ ಗೇಮ್ ಬಂದಿದ್ದೀವಿ. ಅಯ್ಯೋ ಈಗ ನಾವು ನಂದೋಗ್ತೀವಿ ಅನ್ಕೊಂತೀನಿ. ನೋಡಿ ಈಗ ಬಟ್ಟೆ ನಂದೋಗುತ್ತೆ. ಅಲ್ಲಿ ವಾಟರ್ ಹೋಗ್ತಿದೆಲ್ಲ ಆ ಫೋರ್ಸ್ಗೆ ನಮ್ಮ ಬೋಟ್ ಹೋಗ್ತಿದೆ. ಈಗ ಹೋಗಿದ ತಕ್ಷಣ ಲಾಕ್ ಇರುತ್ತಲ್ಲ, ಆ ಲಾಕ್ ಎಟ್ಟಾಗಿ ಮೇಲೆ ಎಳ್ಕೊಳ್ಳುತ್ತೆ. ಬಟ್ ಏನಂತ ಹೇಳಿದ್ರೆ ಒಂದೇ ರೌಂಡೆ ಬಟ್ಟೆ ಎಲ್ಲ ನಂದು 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 ಮುದ್ದೆ ಹೋಗುತ್ತೆ. ಎಳಿತಿದೆ. ಏಯ್ ನೋಡಿ ಅಪ್ಪು ಇದೇನಿದು? ಇಲ್ಲಿ ನೋಡಿ ಹೆಂಗೆ ಇಟ್ಕೊಂಡಿದ್ರು ವಿಷ್ಣು. ನೋಡಿ ವಿಷ್ಣು ಆರಾಮಾಗಿದ್ದಾರೆ. ಬಟ್ ನಾನೇ ಬೆಲ್ಟು ಎಂಥದ್ದು ಇಲ್ಲ. ನೋಡಿ ವಿಷ್ಣು ಎಕ್ಸ್ಪ್ರೆಷನ್ ಗಟ್ಟಿ ಮಾಡ್ತಿದ್ದೆ. ಈಗ ಬಂದಿದ್ದೀವಿ ಬೆಳಕಿಗೆ. ಒಂದು ಗೇಮ್ ಆಡಿಲ್ಲ ಅಂತ ಹೇಳಿದ್ರೆ ಡ್ರೈ ಆಗಿರ್ತಿದ್ವಿ. ಫುಲ್ ಮುದ್ದೆ ಮುದ್ದೆ ಆಗಿದ್ದೀವಿ. ನೋಡಿ ಫುಲ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಫೈನಲ್ ಆಗಿ ನಾನು ವಿಷ್ಣು ಫುಲ್ ಕಂಪ್ಲೀಟ್ ಆಗಿ ಬಟ್ಟೆ ಚೇಂಜ್ ಮಾಡ್ಕೊಂಡ್ಬಿಟ್ವಿ. Say something that will make my day, 'cause these memories of her won't go away. They're haunting me so I can't sleep. I found my way. I was in the dark against it all, but made it through the day. 'Cause I found my way. I found my way. In bad times I know I'll be okay, 'cause I found my way. ಸೇಮ್ ಅದೇ ಥರದ್ದೇ ಇನ್ನೊಂದು. ನಾನು ವಿಷ್ಣು ಇಬ್ಬರು ಹತ್ತಿದ್ದೀವಿ. ಜೊತೆ ನೋಡಿ ಓ ಮೈ ಗಾಡ್. ಈ ಥರ ಹೋಗ್ತಾ ಇದ್ದೀವಿ. ಈಗ ಚಿಕ್ಕದೊಂದು ಇದಾಗಿದ್ದ ತಕ್ಷಣ ದೊಡ್ಡದು ಎಳಿ ಎಳಿ
'cause I find my way. ಹತ್ತಿದ್ದೀವಿ, ಇಲ್ಲಿಂದ ಬಿಡ್ತೀವಿ. ನೀರು ಬಂದು ಕ್ಯಾಮ್ರಾ ಮೇಲೆ ಬಿದ್ದಿದ ತಕ್ಷಣ ಫಸ್ಟ್ ಆಫ್ ಆಲ್ ಈ ಕ್ಯಾಮ್ರಾ ಒಳಗಡೆ ನೀರು ಹೋಗಿಲ್ಲ ಅಷ್ಟೇ. ಓ ಮೈ ಗಾಡ್, ಈಗಿದೆ ನೋಡಿ, ಈಗ ತುಂಬ ದೊಡ್ಡದು ಅಲ್ಲಿ ನೋಡಿ. ಈ ಸತಿ ಮಿಸ್ ಆಗಬಾರ್ದಲ್ಲ, ಅದಕ್ಕೆ ಇಲ್ಲಿ ನೋಡಿ. ರೇರ್ ಕ್ಯಾಮ್ರಾ, ಈ ಸತಿ ಶಾರ್ಟ್ ಮಿಸ್ ಆಗ್ಲೇಬಾರ್ದು. ಈಗ ಇಲ್ಲಿ ನೋಡ್ತಿದ್ದೀರಲ್ಲ ಹೊರಗಡೆಯಿಂದ ನೋಡಿ, ಫೈನಲ್ ಆಗಿ ಮೇಲೆ ಹತ್ತಿದ್ದೀವಿ. ಕಂಪ್ಲೀಟ್ ನೋಡಿ, ಎಲ್ಲ ಅಡ್ವೆಂಚರ್ ಐತೆ. ನೋಡಿ ಅಷ್ಟೇ. ಈಗ ಹೋಗ್ಬಿಟ್ಟು ಅಲ್ಲಿ ನಿಲ್ಲಿಸ್ತಾರೆ, ಅಲ್ಲಿ ಹಿಡಿದ್ಬಿಟ್ಟು ಒಂದು ರೈಡ್ ಮುಗೀತು. ಮತ್ತೆ ಇನ್ನೊಂದು ರೈಡ್ ಬೇಕಾದ್ರೆ ಹೋಗ್ಬೋದು, ಬಟ್ ಆ ಕ್ಯೂವಲ್ಲೆಲ್ಲ ನಿಂತ್ಕೊಂಡು ಮತ್ತೆ ಬರಬೇಕು. ಇದಂತೂ ಒಂದು ರೇಂಜ್ಗೆ ಎಂಜಾಯ್ ಮಾಡ್ಬೋದು. ಆ ಮೇಲಿಂದ ಕೆಳಗಡೆ ಬೀಳ್ತೀವಿಲ್ಲ, ಇದ್ದಕ್ಕಿದ್ದಂಗೆ ರಪ್ಪ ಕೆಳಗಡೆ ಬಿದ್ದಂಗಿರ್ತದೆ. ನೋಡಿದ್ರಲ್ಲ, ಸೂಪರ್ ಆಗಿರ್ತದೆ. ಇದಂತೂ ಹೋಗ್ತಿದ್ರಲ್ಲ, ಇದು ವರ್ಕ್ ಆಗ್ತಿಲ್ಲ. ಆಲ್ಮೋಸ್ಟ್ ಆಲು ಈ ಅಡ್ವೆಂಚರ್ ಐಸ್ಲ್ಯಾಂಡಲ್ಲಿ ಏನಿಲ್ಲ ಅಂತ ಹೇಳಿದ್ರು ಒಂದು 40% ವರ್ಕೇ ಆಗ್ತಿಲ್ಲ. ಎಲ್ಲ ಕೆಟ್ಟೋಗ್ಬಿಟ್ಟು ಹಾಗೆ ನಿಂತಿವೆ. ಈ ಥರ ಚಿಕ್ಕ ಹುಡುಗರ ಆಡೋ ಮಾತ್ರ ವರ್ಕ್ ಆಗ್ತಿವೆ. ಹೆಂಗೋ ಬಂದಿದ್ದೀವಲ್ಲ, ಅದನ್ನೇ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. Shoulders on ice for y'all. 8-6 all the hate. I won't get involved today. Got lost in the ball and A's. I'm flipping the balls, I'm flipping the on record, off record. I still count wins when they got it. ಫೈನಲ್ ಆಗಿ ಇಬ್ರು ಟಾಯ್ ಗೇಮ್ಸ್ ಅಲ್ಲಿ ಇದ್ದೀವಿ. ಒಂದು ಸಣ್ಣ ಬಸ್ ಇದೆ, ಆ ಬಸ್ಸಲ್ಲಿ ಕೂತಿದ್ದೀವಿ. Off record, I still want to act, not the ghost. For the record, I'm done trying to make y'all comfortable. For the record, you ain't trying to grow, then it's done for you. For the record, lab on me going all the way. ನೋಡಿದ್ರಲ್ಲ, ಆ ಟಾಯ್ ಬಸ್ಸಲ್ಲಿ ಇದುವರೆಗೆ ನಾವು ಕೂತಿದ್ದಿದ್ದು. No mira, morena, morena linda, cuando se mueve todos saben lo que va a pasar. Morena, esa morena linda, se vuelve loca cuando alguien la invita a bailar. Ay, mi morena. ಬಟ್ಟೆ ಕಂಪ್ಲೀಟಾಗಿ ಒದ್ದೆ ಆಗಿತ್ತಲ್ಲ, ಅದಕ್ಕೆ ಡ್ರೈ ಗೇಮ್ಸ್ಗೆ ನಾಟ್ ಅಲೌಡ್ ಅಂತ ಹೇಳಿದ್ರು. ಅದಕ್ಕೆ ನಾವು ಇಲ್ಲಿ ಸ್ವಲ್ಪ ಹೊತ್ತು ನಿಂತಿದ್ವಿ ಬಿಸಿಲಲ್ಲಿ. ನೋಡಿದ್ರೆ ವಿಡಿಯೋ, ಆ ಗೇಮ್ ನಾವು ಬಂದಿದ್ದೀವಿ. ಲಾಕ್ ಮಾಡೋಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ಆ ಮನುಷ್ಯ ಟಾರ್ಗೆಟ್ ಮಾಡಿ ಬೀಳಿಸ್ಬಿಡ್ತಾನೆ. ಅದಕ್ಕೆ ಹಿಂದುಗಡೆಯಿಂದ ಬೆನ್ನಿಗೆ ಟಿಫಿನ್ ಹೊಡಿತಿದ್ರೆ ಬ್ಯಾಕ್ ಪ್ಯಾನೇ ಬಂದ್ಬಿಡ್ತು. ಈಗ ನಾವು ಕನ್ಫ್ಯೂಷನ್ ಸರ್ಕಲ್ಗೆ ಹೋಗಿದ್ದೀವಿ. ಇಲ್ಲಿ ನೋಡ್ತಿದ್ದೀರಲ್ಲ, ಒಳಗಡೆ ಹೋದ್ರೆ ಒಳಗಡೆ ಯಾರು ಇದ್ದಾರಲ್ಲ, ಫುಲ್ ಹಿಂಗೆ ಇರ್ತದೆ. ಹೊರಗಡೆ ಬರೋದೇ ಕಷ್ಟ. ಮೇಯ್ನ್ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ನೋಡಿ ಅದ್ರ ಮೇಲೆಗೆ ಹತ್ತಬೇಕು, ಆಗ ಗೇಮ್ ಎಂಡು. ಇಷ್ಟು ಬೇಗ ಗೋಲ್ ರೀಚ್ ಆಗ್ತೀವಿ ಅಂತ ಕನ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಆಗಲೇ ಇಲ್ಲಿ ಬಂದುಬಿಟ್ಟು ಎಕ್ಸಿಟ್ ಆಗಿಬಿಡ್ತಿದ್ದೀವಿ ಇಲ್ಲಿಂದ. ಬ್ಯಾಂಗ್ಳೂರು ವಂಡರ್ಲಾ ಕಂಪೇರ್ ಮಾಡ್ಕೊಂಬಿಟ್ಟು ಒಂದು ಜೊತೆ ಬಟ್ಟೆನೇ ಎತ್ಕೊಂಡ್ಬಂದಿದ್ದೀವಿ. ಇಲ್ಲಿ ಬಟ್ಟೆ ಎತ್ಕೊಬರೋದು ವೇಸ್ಟೇ, ಅಷ್ಟೊಂದೇನಿಲ್ಲ. ಅಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಇಲ್ಲಂತೂ ತುಂಬ ಕಮ್ಮಿ ಇದೆ. ಗೇಮ್ ನಾವು 500 ಪೇ ಮಾಡೋದಲ್ಲ ಪರ್ ಹೆಡ್ಗೆ. ಸಮೇತ ಎಕ್ಸ್ಪೆನ್ಸಿವ್ ಅನಿಸ್ತಿದೆ, ಯಾಕೆಂದರೆ ಅಷ್ಟೊಂದು ಗೇಮ್ಸ್ ಏನಿಲ್ಲ. ಇರೋ ಗೇಮ್ಸ್ ಎಲ್ಲ ಕೆಟ್ಟೋಗಿದೆ. ನೋಡಿ ಅಲ್ಲೊಂದಿದೆಯಲ್ಲ, ನೋಡಿ ಅಲ್ಲೊಂದಿದೆಯಲ್ಲ, ಅದು ವರ್ಕ್ ಆಗ್ತಿಲ್ಲ. ತುಂಬ ಚಿಕ್ಕ ಸ್ವಿಮ್ಮಿಂಗ್ ಪೂಲ್ ಮೇಲೆ ದಂಡಯಾತ್ರೆ ಮಾಡಿದ್ದೀವಿ. ಬ್ಯಾಂಡ್ ಇದೆಲ್ಲ, ಈ ಬ್ಯಾಂಡನ್ನು ಒಪ್ಕೋಬೇಕು.
ಅಷ್ಟು ಸ್ಟ್ರಾಂಗ್ ಇದೆ ಕ್ಲಾತ್. ನಾವು ಎಷ್ಟೊಂದು ಅಡ್ವೆಂಚರ್ಸ್ ಮಾಡಿದ್ರು. ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಹೇಗೆ ಹಾಕಿದ್ರು ಈಗಲೂ ಅದು ಹಾಗೆ ಇದೆ. ನೋಡಿದ್ರಲ್ಲ ಈ ಅಡ್ವೆಂಚರ್ ಐಲ್ಯಾಂಡ್. ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಮರಿದಿರ ನಿಮ್ಮ ರೈಡರ್ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೆಕ್ಯೂರಿಟಿ ಇದಾರಲ್ಲ, ಏನಿಲ್ಲ, ಈ ಟ್ಯಾಗ್ ಇರುತ್ತಲ್ಲ ಆ ಟ್ಯಾಗ್ನ ಕಟ್ ಮಾಡಿಬಿಟ್ಟು ಕಳಿಸ್ತಾರೆ ಅಷ್ಟೇ. ಅಡ್ವೆಂಚರ್ ಐಲ್ಯಾಂಡ್ಗೆ ಟಾಟಾ ಬಾಬಾ ಹೇಳ್ಬಿಟ್ಟು ನಾವು ಇಲ್ಲಿಂದ ಹೊರಡೋ ಟೈಮ್ ಬಂದಿದೆ. ಓಂ ಭೀಮ್ ಬುಷ್ ಮೂವಿಗೆ ಹೋಗ್ತಾ ಇದ್ದೀವಿ. ನಾನು ವಿಷ್ಣು. ಮೂವಿ ಬಂದ್ಬಿಟ್ಟು 7:45ಗೆ, ఇల్లీగా 6:45 ఆಗಿದೆ. ನಮ್ಮ జర్నీ ఇన్న 2 అవర్స్ ಇದೆ. ఏంటిది ఈ ల్యాండ్ మార్క్? ఏంటిది వాని గుండె మీద? అది పిగ్మెంటేషన్ రా. నీ పిల్లరా పిగ్మెంటేషన్ కాదు, మన్మధుడి రేఖ. మనోడు ఏ అమ్మాయిని చూసినా కూడా ఆ అమ్మాయి వాడికి పడిపోవాల్సిందే కంపల్సరీ. అరే టుడే మన మీద మనం ఖర్చు, టుమారో పీపుల్ మన గురించి గూగుల్ సర్చ్. ಮೂವಿ ನೋಡೋದಿಲ್ಲ, ನಿನ್ಗೆ ಏನನ್ಸುತ್ತೆ, ಹೇಗಿತ್ತು? ನಾನ್ ನೋಡಿದೆ, ಮೂವಿ ಕಾಮಿಡಿ ಆಗಿದೆ. ಬಟ್ ಏನಂದ್ರೆ ಘೋಷ್ ಜೊತೆ ಮದುವೆ ಅಲ್ಲ, ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾವು ಅಲ್ಲಿಂದ ಮೂವಿ ಹತ್ರಕ್ಕೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಅಲ್ಲಿ 8 ಕಾಲ್ ಆಗ್ತಾ ಇತ್ತು. ಕಾಲ್ ಭಾಗ ಮೂವಿ ಆಗೋಗಿತ್ತು. ಸೊ ಮೂವಿ ಬಂದೆ. ರಿಮೈನಿಂಗ್ ಮೂವಿ ಅಂತೂ ಚೆನ್ನಾಗಿದೆ. ಕಂಪ್ಲೀಟಾಗಿ ನೋಡಿದ್ರಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಮರಿದಿರ ನಿಮ್ಮ ರೈಡರ್ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.